ಈಗಾಗಲೇ ಹಾಸನದ ಮಲೆನಾಡು ಘಟ್ಟ ಪ್ರದೇಶದಲ್ಲಿ ಸಾಕಷ್ಟು ಮಳೆ ಸುರಿತಾ ಇರುವಂತದ್ದನ್ನ ನೋಡಬಹುದಾಗಿದೆ. ನಾನು ಈಗ ರಾಷ್ಟ್ರೀಯ ಹೆದ್ದಾರಿ ಶಿರಾಡಿ ಘಾಟ್ 75ರಲ್ಲಿ ಇರುವಂತದ್ದು. ಇಲ್ಲಿನ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದನ್ನ ನೋಡಬಹುದಾಗಿದೆ. ಕಿಲೋಮೀಟರ್ ಗಟ್ಟಲೆ ಇದ್ದ ಏನು ರಸ್ತೆ ಬದಿಯಲ್ಲಿ ನೀರು ಹರಿದು ಬರ್ತಿರೋದ್ರಿಂದ ಗುಡ್ಡ ಕುಸಿತ ಆಗಿರುವುದು. ಜೊತೆಗೆ ಈ ಒಂದು ರಸ್ತೆಯನ್ನ ಮಾಡಬೇಕಾದ್ರೆ 90 ಅಂದ್ರೆ 90 ಡಿಗ್ರಿ ಆಂಗಲ್ ನಲ್ಲಿ ಮಣ್ಣುಗಳನ್ನ ತೆಗೆದಿರುವ ಕಾರಣ ಇಲ್ಲಿ ಎಲ್ಲವೂ ಕೂಡ ಕುಸಿತ ಆಗಿದೆ. ಜೊತೆಗೆ ಆ ಭಾಗದಲ್ಲೂ ಕೂಡ ನೋಡಬಹುದಾಗಿದೆ ಎತ್ತಿದೊಳೆ ಕಾಮಗಾರಿ ಕೂಡ ಒಂದ್ ಕಡೆ ಇದ್ದ. ಇಡೀ ಈ ಒಂದು ರಸ್ತೆ ಏನಿದೆ ಶಿರಾಡಿ ಘಾಟ್ನ, ನಾನು ಈ ಸಂಪೂರ್ಣ ರಸ್ತೆ ಈಗ ರಸ್ತೆಯ ಬದಿಯಲ್ಲಿ ಕಂದಕಗಳು ಸೃಷ್ಟಿಯಾಗಿರುತ್ತದ ನೋಡಬಹುದಾಗಿದೆ. ಇದ್ದ ಆ ಭಾಗಕ್ಕೆ ಹೋದ್ರೆ ಬಹುತೇಕ ನಾವು ಅಷ್ಟು ಆ ಒಂದು ಭಾಗಕ್ಕೆ ಹೋಗಿ ತೋರಿಸ್ಲಿಕ್ಕೂ ಕೂಡ ಆಗದಷ್ಟು ಪ್ರಮಾಣದಲ್ಲಿ ಇಲ್ಲಿ ಕಂದಕಗಳು ಸೃಷ್ಟಿಯಾಗಿರೋದನ್ನ ನೋಡಬಹುದಾಗಿದೆ. ಇದನ್ನ ಸರಿ ಮಾಡ್ಲಿಕ್ಕೆ ಕೂಡ ಆಗಿದ್ದ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಸದ್ಯದ ಮಟ್ಟಿಗೆ ಅಷ್ಟರ ಮಟ್ಟಿಗೆ ಇದು ಸರಿಯಾಗುತ್ತೆ ಅನ್ನುವಂತಹ ಯಾವುದೇ ಸೂಚನೆ ಸದ್ಯಕ್ಕಂತೂ ಇಲ್ಲ. ನೋಡ್ಬೋದು ಇದು ಶಿರಾಡಿ ಘಾಟ್ ರಸ್ತೆ ತಿರುವುಗಳು ದೋಡಿಗಾಲ್ನ ಮುಂದೆ ಇರುವಂತಹ ರಸ್ತೆ ಏನಿದೆ ನೋಡ್ಬೋದಾಗಿದೆ. ಇದೇ ಶಿರಾಡಿ ಘಾಟ್ ರಸ್ತೆ ಪಕ್ಕದಲ್ಲೇ ಕಂದಕಗಳು ನಿರ್ಮಾಣ ಆಗಿರುವಂಥದ್ದು. ಹೀಗಾಗಿ ಕಿಲೋಮೀಟರ್ ಗಟ್ಟಲೆಯಲ್ಲಿ ರಸ್ತೆ ಬದಿ ನೀರು ರಭಸವಾಗಿ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ದೊಡ್ಡ ದೊಡ್ಡ ತಿರುವಿನಲ್ಲಿ ಈ ರೀತಿ ಕಂದಕಗಳು ನಿರ್ಮಾಣ ಆಗ್ತಾ ಇರುವಂಥದ್ದು. ಹೀಗಾಗಿ ಶಿರಾಡಿ ಘಾಟಲ್ಲಿ ಸಂಚಾರ ಸದ್ಯಕ್ಕೆ ಮಳೆ ಇದೇ ರೀತಿ ಮುಂದುವರೆದ್ರೆ ಕಷ್ಟ ಸಾಧ್ಯ. ಒಂದು ವೇಳೆ ಮಳೆ ಸ್ವಲ್ಪ ಕಮ್ಮಿ ಆದರೂ ಕೂಡ ಈ ರಸ್ತೆಯಲ್ಲಿ ಬರಬೇಕಾದ್ರೆ ಎಚ್ಚರಿಕೆಯಿಂದ ಪ್ರಯಾಣ ಮಾಡಬೇಕಾಗಿರುವಂಥದ್ದು ಅನಿವಾರ್ಯ ಅಂತ ಹೇಳ್ಬೋದಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಗ್ರೌಂಡ್ ರಿಪೋರ್ಟ್ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಈಗಾಗಲೇ ಹಾಸನದ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರುವ ಇಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಸುಮಾರು 5ನೇ ಬಾರಿಗೆ ಹಾಸನದ ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ 75ರ ಬಳಿ ಮತ್ತೆ ಗುಡ್ಡ ಕುಸಿದಿದೆ. ಸುಮಾರು ಬೆಳಿಗ್ಗೆಯಿಂದ ಎಲ್ಲ ವಾಹನಗಳು ಕೂಡ ಇಲ್ಲೇ ಜಾಮ್ ಆಗಿರೋದನ್ನ ನೋಡಬಹುದಾಗಿದೆ. ಇವೆಲ್ಲವೂ ಕೂಡ ಶಿರಾಡಿ ಘಾಟ್ ಮೂಲಕ ಮಂಗಳೂರು ಮಾರ್ಗವಾಗಿ ಸಂಚರಿಸಲಿಕ್ಕೆ ಅನುವಾಗಿ ನಿಂತಹ ಲಾರಿಗಳಾಗಿದೆ. ಹಾಗೆ ನೋಡ್ಬೋದು ನಿನ್ನೆ ಕೂಡ ಕುಸಿದು ಸಾಕಷ್ಟು ಯಾವ್ದು ಏನಿದೆ ಅವ್ರೆ ಅಂದ್ರೆ ಶಿರೂರು ಗುಡ್ಡ ಇದೆಯಲ್ಲ, ಏನು ಮಾಡೋಕ್ಕಾಗ್ತದೆ ಹೇಳೋ, ಗಂಡಸರು ಇರ್ತಾರೆ ಆ ಕಡೆ ಯಾವಾಗ ಈ ಎತ್ತಿನೊಳಗೆ ನೋಡಿ ಅಡ್ಡೆ ಮೇಡಮ್ ಪೈಪಲ್ಲಿ ಇದ್ವಲ್ಲ ಒಯ್ದು ಬಲಿಗಲ್ಲ ಬಿದ್ದು
ಈಗಾಗಲೇ ಹಾಸನದ ಬಲನಾಡು ಘಟ್ಟ ಪ್ರದೇಶದಲ್ಲಿ ಸಾಕಷ್ಟು ಮಳೆ ಸುರಿತಾ ಇರುವಂತದ್ದನ್ನ ನೋಡಬಹುದಾಗಿದೆ. ನಾನು ಈಗ ರಾಷ್ಟ್ರೀಯ ಹೆದ್ದಾರಿ ಶಿರಾಡಿ ಘಾಟ್ 75ರಲ್ಲಿ ಇರುವಂತದ್ದು. ಇಲ್ಲಿನ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದನ್ನ ನೋಡಬಹುದಾಗಿದೆ. ಕಿಲೋಮೀಟರ್ ಗಟ್ಟಲೆ ಇದ್ದ ಏನು ರಸ್ತೆ ಬದಿಯಲ್ಲಿ ನೀರು ಹರಿದು ಬರ್ತಿರೋದ್ರಿಂದ ಗುಡ್ಡ ಕುಸಿತ ಆಗಿರುವುದು. ಜೊತೆಗೆ ಈ ಒಂದು ರಸ್ತೆಯನ್ನ ಮಾಡಬೇಕಾದ್ರೆ 90 ಅಂದ್ರೆ 90 ಡಿಗ್ರಿ ಆಂಗಲ್ ನಲ್ಲಿ ಮಣ್ಣುಗಳನ್ನ ತೆಗೆದಿರುವ ಕಾರಣ ಇಲ್ಲಿ ಎಲ್ಲವೂ ಕೂಡ ಕುಸಿತ ಆಗಿದೆ. ಜೊತೆಗೆ ಆ ಭಾಗದಲ್ಲೂ ಕೂಡ ನೋಡಬಹುದಾಗಿದೆ ಎತ್ತಿನೊಳೆ ಕಾಮಗಾರಿ ಕೂಡ ಒಂದ್ ಕಡೆ ಇದ್ದ. ಇಡೀ ಈ ಒಂದು ರಸ್ತೆ ಏನಿದೆ ಶಿರಾಡಿ ಘಾಟ್ನ, ನಾನು ಈ ಸಂಪೂರ್ಣ ರಸ್ತೆ ಈಗ ರಸ್ತೆಯ ಬದಿಯಲ್ಲಿ ಕಂದಕಗಳು ಸೃಷ್ಟಿಯಾಗಿರುತ್ತದ ನೋಡಬಹುದಾಗಿದೆ. ಇದ್ದ ಆ ಭಾಗಕ್ಕೆ ಹೋದ್ರೆ ಬಹುತೇಕ ನಾವು ಅಷ್ಟು ಆ ಒಂದು ಭಾಗಕ್ಕೆ ಹೋಗಿ ತೋರಿಸ್ಲಿಕ್ಕೂ ಕೂಡ ಆಗದಷ್ಟು ಪ್ರಮಾಣದಲ್ಲಿ ಇಲ್ಲಿ ಕಂದಕಗಳು ಸೃಷ್ಟಿಯಾಗಿರೋದನ್ನ ನೋಡ್ಬೋದಾಗಿದೆ. ಇದನ್ನ ಸರಿ ಮಾಡ್ಲಿಕ್ಕೆ ಕೂಡ ಆಗಿದ್ದ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಸದ್ಯದ ಮಟ್ಟಿಗೆ ಅಷ್ಟರ ಮಟ್ಟಿಗೆ ಇದು ಸರಿಯಾಗುತ್ತೆ ಅನ್ನುವಂತಹ ಯಾವುದೇ ಸೂಚನೆ ಸದ್ಯಕ್ಕಂತೂ ಇಲ್ಲ. ನೋಡ್ಬೋದು ಇದು ಶಿರಾಡಿ ಘಾಟ್ ರಸ್ತೆ ತಿರುವುಗಳು ದೋಡಿಗಾಲ್ನ ಮುಂದೆ ಇರುವಂತಹ ರಸ್ತೆ ಏನಿದೆ ನೋಡ್ಬೋದಾಗಿದೆ. ಇದೇ ಶಿರಾಡಿ ಘಾಟ್ ರಸ್ತೆ ಪಕ್ಕದಲ್ಲೇ ಕಂದಕಗಳು ನಿರ್ಮಾಣ ಆಗಿರುವಂಥದ್ದು. ಹೀಗಾಗಿ ಕಿಲೋಮೀಟರ್ ಗಟ್ಟಲೆಯಲ್ಲಿ ರಸ್ತೆ ಬದಿ ನೀರು ರಭಸವಾಗಿ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ದೊಡ್ಡ ದೊಡ್ಡ ತಿರುವಿನಲ್ಲಿ ಈ ರೀತಿ ಕಂದಕಗಳು ನಿರ್ಮಾಣ ಆಗ್ತಾ ಇರುವಂಥದ್ದು. ಹೀಗಾಗಿ ಶಿರಾಡಿ ಘಾಟಲ್ಲಿ ಸಂಚಾರ ಸದ್ಯಕ್ಕೆ ಮಳೆ ಇದೇ ರೀತಿ ಮುಂದುವರೆದ್ರೆ ಕಷ್ಟ ಸಾಧ್ಯ. ಒಂದು ವೇಳೆ ಮಳೆ ಸ್ವಲ್ಪ ಕಮ್ಮಿ ಆದರೂ ಕೂಡ ಈ ರಸ್ತೆಯಲ್ಲಿ ಬರಬೇಕಾದ್ರೆ ಎಚ್ಚರಿಕೆಯಿಂದ ಪ್ರಯಾಣ ಮಾಡಬೇಕಾಗಿರುವಂಥದ್ದು ಅನಿವಾರ್ಯ ಅಂತ ಹೇಳ್ಬೋದಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಗ್ರೌಂಡ್ ರಿಪೋರ್ಟ್ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.